ಲೈಫ್ ಅಷ್ಟೊಂದು ಸಿಂಪಲ್. ಸಾಮಾನ್ಯವಾಗಿ ಶ್ರೀಮಂತರ ಮನೆಗಳು ತುಂಬಾ ಐಷಾರಾಮಿಯಾಗಿ ಭಾರಿ ಮಹಡಿಗಳು, ಸಕಲ ಸೌಕರ್ಯಗಳು ಹೊಂದಿರುವ ಇಂದ್ರ ಮಹಲ್ಗಳನ್ನ ನೆನಪಿಸುವಂತಿರುತ್ತೆ. ಭಾರತೀಯ ಉದ್ಯಮಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಕೇಶ್ ಅಂಬಾನಿಯವರ ನಿವಾಸ ಆಂಟಿಲಿಯಾ ಕುರಿತು ನಾವು ಕೇಳಿದ್ದೇವೆ. ವಿಶ್ವದ ಮೊದಲ ಟ್ರಿಲಿಯನಿಯರ್ ಆದ ಟೆಕ್ ದೈತ್ಯ ಎಲಾನ್ ಮಸ್ಕ್ ಅವರ ಮನೆ ಇನ್ನೆಷ್ಟು ಐಷಾರಾಮಿಯಾಗಿರಬಹುದು ಅಂತ ಬಹುತೇಕ ಜನರ ಕುತೂಹಲ ಇರುತ್ತೆ. ಆದರೆ ಮಸ್ಕ್ ಎಂತಹ ಸಿಂಪಲ್ ಮನೆಯಲ್ಲಿ ವಾಸವಾಗಿದ್ದಾರೆ ಎಂಬುದನ್ನ ತಿಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಿ ಮತ್ತು ಅಚ್ಚರಿಗೆ ಒಳಗಾಗ್ತೀರಿ. ಹೌದು, ಪ್ರಪಂಚದ ಮೊದಲ ಟ್ರಿಲಿಯನಿಯರ್ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿರುವ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಜೂನ್ 12ರಂದು ನಡೆದ ಐತಿಹಾಸಿಕ ಐಪಿಒ ಸ್ಪೇಸ್ ಎಕ್ಸ್ ಸಕ್ಸಸ್ನ ನಂತರ ಮಸ್ಕ್ ಅವರ ವೈಯಕ್ತಿಕ ಸಂಪತ್ತು $1 ಟ್ರಿಲಿಯನ್ ಗಡಿ ದಾಟಿದೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಇಂತಹ ಅಪಾರ ಸಂಪತ್ತಿನ ಹೊರತಾಗಿಯೂ ಮಸ್ಕ್ ಅವರ ಜೀವನ ಶೈಲಿ ಸಾಂಪ್ರದಾಯಿಕ ಬಿಲಿಯನಿಯರ್ಗಳಿಗಿಂತಲೂ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಅಮೆರಿಕಾದ ಬೊಕಾ ಚಿಕಾದಲ್ಲಿರುವ ಸ್ಪೇಸ್ ಎಕ್ಸ್ ಸ್ಟಾರ್ ಬೇಸ್ ಕೇಂದ್ರದ ಬಳಿ ಇರುವ ಸುಮಾರು 400 ಚದರ ಅಡಿ ವಿಸ್ತೀರ್ಣದ ಪ್ರೀಫ್ಯಾಬ್ರಿಕೇಟೆಡ್ ಸಣ್ಣ ಮನೆಯಲ್ಲಿ ಅವರು ಹೆಚ್ಚಿನ ಸಮಯವನ್ನ ಕಳೀತಾರೆ ಅಂತ ಹಲವಾರು ವರದಿಗಳು ಹೇಳ್ತವೆ. ಈ ಮನೆಯನ್ನ ಮಾಡ್ಯುಲರ್ ವಸತಿ ಕಂಪನಿ ಬಾಕ್ಸಾಬ್ಲ್ ವಿನ್ಯಾಸಗೊಳಿಸಿದೆ. ಇದರ ಸಣ್ಣ ವಿಸ್ತೀರ್ಣದ ಹೊರತಾಗಿಯೂ ಈ ಮನೆಯ ಲಿವಿಂಗ್ ಏರಿಯಾ, ಬೆಡ್ರೂಮ್, ಕಿಚನ್, ಬಾತ್ರೂಮ್ನಂತಹ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ. ಮರ್ಫಿ ಹಾಸಿಗೆ, ಅಂತರ್ನಿರ್ಮಿತ ಸಂಗ್ರಹಣೆ, ಇಂಧನ ಉಳಿತಾಯ ವಿನ್ಯಾಸದಂತಹ ವೈಶಿಷ್ಟ್ಯಗಳು ಅದರಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಮಸ್ಕ್ ಈ ಹಿಂದೆ ಮನೆಯನ್ನ ಅದ್ಭುತ ಎಂದು ಬಣ್ಣಿಸಿದ್ದಾರೆ. 2020ರ ನಂತರ ಕ್ಯಾಲಿಫೋರ್ನಿಯಾದಲ್ಲಿ ತನ್ನ ಹಲವಾರು ಐಷಾರಾಮಿ ಆಸ್ತಿಗಳನ್ನು ಮಾರಾಟ ಮಾಡಿದ ಮಸ್ಕ್ ವೈಯಕ್ತಿಕ ಆಸ್ತಿಗಳಿಗಿಂತ ತನ್ನ ವ್ಯವಹಾರದ ಗುರಿಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ ಅಂತ ಅವರ ನಿಕಟ ಸಹಚರರು ಹೇಳ್ತಾರೆ. ಮುಖ್ಯವಾಗಿ ಸ್ಟಾರ್ ಶಿಪ್ ರಾಕೆಟ್ನ ಅಭಿವೃದ್ಧಿ, ಸ್ಟಾರ್ ಲಿಂಕ್ನ ವಿಸ್ತರಣೆ ಮತ್ತು ಕೃತಕ ಬುದ್ಧಿಮತ್ತೆ ಯೋಜನೆಗಳ ಮೇಲೆ ಕೇಂದ್ರೀಕರಿಸಲು ಮಸ್ಕ್ ಸ್ಟಾರ್ ಬೇಸ್ ಬಳಿ ವಾಸಿಸುತ್ತಿದ್ದಾರೆ. ಸ್ಪೇಸ್ ಎಕ್ಸ್ ಐಪಿಒ ಇತಿಹಾಸದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ಕೊಡುಗೆಗಳಲ್ಲಿ ಒಂದಾಗಿತ್ತು. ಷೇರುಗಳನ್ನು ಮಾರುಕಟ್ಟೆಯಲ್ಲಿ ಪಟ್ಟಿ ಮಾಡ್ತಾ ಇದ್ದಂತೆ ಕಂಪನಿಯ ಮೌಲ್ಯಮಾಪನ $2 ಟ್ರಿಲಿಯನ್ ತಲುಪಿತ್ತು. ಮಸ್ಕ್ ಅವರ ವ್ಯಕ್ತಿಗತ ಸಂಪತ್ತು ಸುಮಾರು $1.1 ಟ್ರಿಲಿಯನ್ ಎಂದು ಅಂದಾಜಿಸಲಾಗಿದೆ. ಎಲಾನ್ ಮಸ್ಕ್ ಆಡಂಬರದ ಬದುಕು, ದೊಡ್ಡ ಬಂಗಲೆಗಳ ಬದಲು ಸಂಪೂರ್ಣವಾಗಿ ತಮ್ಮ ಕಂಪನಿಗಳ ಕೆಲಸ ಮತ್ತು ಸಂಶೋಧನೆಗಳ ಮೇಲೆ ಗಮನ ಹರಿಸಲು ಈ ಸರಳತೆಯನ್ನ ಆರಿಸಿಕೊಂಡಿದ್ದಾರೆ. ನಿಜಕ್ಕೂ ಇದು ಮಾದರಿ ಹೆಸರು.